ಪ್ರಧಾನಿ ನರೇಂದ್ರ ಮೋದಿ ತವರೂರು ಗುಜರಾತ್ನ ವಡ್ನಗರದಲ್ಲಿ 2800 ವರ್ಷದಷ್ಟು ಹಳೆಯದಾದ ಮಾನವ ವಸಾಹತುಗಳ ಅವಶೇಷಗಳು ಪತ್ತೆಯಾಗಿದೆ. ಐಐಟಿ ಖರಗ್ಪುರ, ಭಾರತೀಯ ಪುರಾತತ್ವ ಸಮೀಕ್ಷೆ ಮತ್ತು ಭೌತಿಕ ಸಂಶೋಧನಾ ಪ್ರಯೋಗಾಲಯ ಸಂಶೋಧಕರು ಸಾಕ್ಷ್ಯ ಕಂಡುಕೊಂಡಿದ್ದಾರೆ. ಇದು 3000 ವರ್ಷಗಳ ಹಿಂದಿನ ವಿವಿಧ ಸಾಮ್ರಾಜ್ಯಗಳ ಉಗಮ, ಪತನ ಹಾಗೂ ಮಧ್ಯ ಏಷ್ಯಾದ ಯೋಧರ ಪುನರಾವರ್ತಿತ ಆಕ್ರಮಣದ ಸಂಬಂಧ ಅಧ್ಯಯನ ಸೂಚಿಸುತ್ತದೆ. ಹವಾಮಾನದಲ್ಲಿನ ಗಮನಾರ್ಹ ಬದಲಾವಣೆ ಅಂದ್ರೆ ಮಳೆಯಲ್ಲಿನ ಏರಿಳಿತಗಳು ಅಥವಾ ಬರಗಾಲದ ಅವಧಿಗಳ ಬಗ್ಗೆ ಅಧ್ಯಯನ ಮಾಡಲಿದ್ದಾರೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಜನವರಿ 9ರಂದು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಮುರಳೀಧರನ್ ಜೊತೆ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾ ಮದೀನಾಗೆ ಭೇಟಿ ನೀಡಿದ್ರು. ಸೌದಿ ಅರೇಬಿಯಾದಲ್ಲಿರುವ ಮುಸ್ಲಿಮರ ಈ ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಸ್ಮೃತಿ ಇರಾನಿಯವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮದೀನಾಗೆ ಮುಸ್ಲಿಮೇತರರು ಭೇಟಿ ನೀಡಿರೋದು ಹೊಸದೊಂದು ಚರ್ಚೆ ಹುಟ್ಟುಹಾಕಿದೆ. ಪವಿತ್ರ ಕ್ಷೇತ್ರದಲ್ಲಿ ಧಾರ್ಮಿಕ ಪ್ರತ್ಯೇಕತೆ ಅಂತ್ಯಕ್ಕೆ ಆರಂಭಿಕ ಮುನ್ನುಡಿಯಾಗುತ್ತಾ ಅನ್ನೋ ಚರ್ಚೆಗೆ ಕಾರಣವಾಗಿದೆ. ಖಲಿಸ್ತಾನಿ ಉಗ್ರ ಗುರ್ಪತ್ವಂತ್ ಸಿಂಗ್ ಪನ್ನೂನ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಜನವರಿ 26ರಂದು 75ನೇ ಗಣರಾಜ್ಯ ದಿನಾಚರಣೆಗೂ ಮುನ್ನ ಪನ್ನೂನ್ ಬಾಲ ಬಿಚ್ಚಿದ್ದಾನೆ. ನಿಷೇಧಿತ ಸಿಕ್ಸ್ ಫಾರ್ ಜಸ್ಟಿಸ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಪನ್ನೂನ್ ಭದ್ರತೆ ಇಲ್ಲದೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಿ ಮೋದಿಗೆ ಸವಾಲೆಸೆದಿದ್ದಾನೆ. ಇದಷ್ಟೇ ಅಲ್ಲದೆ ಪಂಜಾಬ್ ಸಿಎಂ ಮತ್ತು ಡಿಜಿ ಗೌರವ್ ಯಾದವ್ ಮೇಲೆ ಗಣರಾಜ್ಯೋತ್ಸವ ದಿನದಂದು ದಾಳಿ ನಡೆಸುವಂತೆ ಕರೆ ನೀಡಿದ್ದಾನೆ.